ಗಣತಿ ಲೆಕ್ಕಾಚಾರ ಇದೀಗ ಮತ್ತೊಂದು ಮಜಲು ತಲುಪಿದೆ. ಜಾತಿ ಗಣತಿ ಯಥಾವತ್ತಾಗಿ ಜಾರಿ ಮಾಡೇ ತೀರ್ತೀನಿ ಅಂತ ಹೇಳಿ ಹಠ ಹಿಡಿದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪ್ರಬಲ ಜಾತಿ ಸಮುದಾಯಗಳ ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ತಮ್ಮ ಪಟ್ಟನ್ನ ಸಡಿಲಿಸಿರಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಟ್ಟಿದ್ದಾರೆ. ಜಾತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆ, ಸಿಎಂಗೆ ಹಿನ್ನಡೆ, ಪ್ರಬಲ ಜಾತಿಗಳಿಗೆ ಮಣೆ. ಕರ್ನಾಟಕದಲ್ಲಿ ವಿವಾದ ಸೃಷ್ಟಿಸಿರುವ ಜಾತಿಗಣತಿ ವರದಿ ಜಾರಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಜಾತಿಗಣತಿ ವೇಳೆ ಪಡೆದ ದತ್ತಾಂಶಗಳ ಮರುಗಣತಿಗೆ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದ್ದು, ಜೂನ್ 12ರಂದು ನಡೆಯಲಿರುವ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಜಾತಿ ಗಣತಿ ನಡೆಸಿ 9 ರಿಂದ 10 ವರ್ಷಗಳು ಕಳೆದು ಹೋಗಿವೆ. ಹಾಗಾಗಿ ಹೊಸದಾಗಿ ಸರ್ವೆ ಮಾಡುವಂತೆ ಹೈಕಮಾಂಡ್ ತಿಳಿಸಿದೆ. ಹಾಗಾಗಿ 90 ದಿನಗಳಲ್ಲಿ ಸರ್ವೆ ಮುಗಿಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ. ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು. ಏನು ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರ್ದು ಅಂಥೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೋತ ರಾಮಯ್ಯ, ಸಿಎಂ ಸಿದ್ದರಾಮಯ್ಯ ಪ್ರಬಲ ಜಾತಿ ನಾಯಕರಿಗೆ ತಲೆ ಬಾಗಿದಂತಾಗಿದೆ. ಪ್ರಬಲ ಸಮುದಾಯದ ನಾಯಕರು ಹೈಕಮಾಂಡ್ ಮೂಲಕ ಸಿದ್ದುಗೆ ಬ್ರೇಕ್ ಹಾಕಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಯಾಕಂದ್ರೆ ಪ್ರಬಲ ಜಾತಿಗಳ ವಿರೋಧ ಕಟ್ಟಿಕೊಂಡು ಕರ್ನಾಟಕವನ್ನ ಆಳುವುದು ಬಲು ಕಷ್ಟ. ಇದೇ ಕಾರಣಕ್ಕೆ ಮತ್ತೊಮ್ಮೆ ಜಾತಿ ಗಣತಿ ನಡೆಸಲು ಸಿದ್ದರಾಮಯ್ಯಗೆ ಸೂಚನೆ ನೀಡಲಾಗಿದೆ. ಹೊಸ ಸರ್ವೆ ನಡೆಸೋದು ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆ ಆದಂತೆ. ಯಾಕಂದ್ರೆ ಸಿಎಂ ಹಳೆಯ ಜಾತಿ ಗಣತಿಯನ್ನ ಯಥಾವತ್ತು ಜಾರಿಗೆ ಮುಂದಾಗಿದ್ರು. ಹಳೆಯ ಸರ್ವೆಯಲ್ಲಿ ಪ್ರಬಲ ಸಮುದಾಯಗಳ ಜನಸಂಖ್ಯೆ ಕಡಿಮೆ ಎನ್ನುವ ಕಾರಣಕ್ಕೆ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಭಾರಿ ಆಕ್ರೋಶವನ್ನ ಹೊರಹಾಕಿದ್ವು. ಆದ್ದರಿಂದ ಲಿಂಗಾಯತ ಒಕ್ಕಲಿಗರ ಅಸಮಾಧಾನ ತಣಿಸಲು ಹೊಸ ಸರ್ವೆ ನಡೆಸಿದ್ರೆ ಎಲ್ಲ ಸಮುದಾಯಗಳು ಜಾಗೃತವಾಗಲಿವೆ. ಒಂದು ವೇಳೆ ಮನೆ ಮನೆಗೆ ಹೋಗಿ ಸರ್ವೆ ನಡೆಸದಿದ್ರೆ ಜನರೇ ರೊಚ್ಚಿಗೇಳೋದಂತೂ ಪಕ್ಕ. ಈ ಹಿಂದೆ ಜಾತಿ ಗಣತಿ ವಿರೋಧಿಸಿ ಬರೆದ ಪತ್ರಕ್ಕೆ ಡಿಕೆ ಶಿವಕುಮಾರ್ ಕೂಡ ಸಹಿ ಹಾಕಿದ್ರು. ವೀರಶೈವ ಲಿಂಗಾಯತ ಮಹಾಸಭಾ, ರಾಜ್ಯ ಒಕ್ಕಲಿಗರ ಸಂಘಗಳಂತೂ ನೇರವಾಗಿ ಆಕ್ರೋಶವನ್ನ ಹೊರಹಾಕಿದ್ವು. ಈಗ ಈ ಪ್ರಬಲ ಸಮುದಾಯಗಳ ಒತ್ತಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿರುವುದು ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಸಮುದಾಯಗಳು, ಆ ಸಮುದಾಯದ ಮುನ್ನಡೆಸ್ತಾ ಇರತಕ್ಕಂಥ ಮಠಮಾನ್ಯಗಳು, ಅದರ ಪೀಠಾಧಿಪತಿಗಳು, ಇವ್ರ ವಿರೋಧ ಪಕ್ಕಕ್ಕಿಡೋಣ. ಕಾಂಗ್ರೆಸ್ ಪಕ್ಷದ ಒಳಗಿನ ಲೆಕ್ಕಾಚಾರವನ್ನೇ ನಾವು ಗಮನಿಸಿದ್ರೆ, ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟ ಸಂದರ್ಭದಿಂದ ಹಿಡಿದು ಸಚಿವ ಸಂಪುಟದ ಒಳಗೆ ಎಂಟ್ರಿ ಕೊಡೋ ಸಂದರ್ಭದವರೆಗೂ ಲಿಂಗಾಯತ ಪ್ಲಸ್ ಒಕ್ಕಲಿಗ ಸಮುದಾಯ, ಎರಡೂ ಸಮುದಾಯದ ಪ್ರತಿನಿಧಿಗಳನ್ನ ನಾವು ಲೆಕ್ಕ ಹಾಕಿದ್ರೆ ಬೇರೆಲ್ಲಾ ಸಮುದಾಯಗಳಿಗಿಂತ ಹೆಚ್ಚಿನ ರೆಪ್ರೆಸೆಂಟೇಷನ್ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗ ಜೊತೆಗೆ ಲಿಂಗಾಯತ ಎರಡನ್ನೂ ಕೂಡಿಸಿದಾಗ ನಾನು ಲೆಕ್ಕ ಹೇಳ್ತಾ ಇರೋದು, ಆ ಎರಡೂ ಸಮುದಾಯದ ಪ್ರತಿನಿಧಿಗಳಿಗೇನೆ ಹೆಚ್ಚಿನ ಅವಕಾಶ ಸಿಕ್ಕಿದೆ. ಈ ಎರಡೂ ಸಮುದಾಯದಿಂದ ಜಾತಿ ಗಣತಿ, ಕಾಂತರಾಜು ಅವರ ಆಯೋಗ ಸಿದ್ಧಪಡಿಸಿದ, ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಒಪ್ಪಿಸಿದ ಈ ಜಾತಿ ಗಣತಿಯ ವರದಿ ಇತ್ತಲ್ಲ, ಅದನ್ನ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಅಂತ ಕರೆದ್ರೂ ಕೂಡ ಇನ್ ಜನರಲಿ ಜಾತಿ ಗಣತಿ. ಇದಕ್ಕೆ ಪ್ರಬಲವಾದ ವಿರೋಧ ವ್ಯಕ್ತವಾಗಿತ್ತು ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯ. ಈ ಸಮುದಾಯದ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಅನ್ಸ್ಕೊಂಡಿರುವವರಲ್ಲೇ, ಅವರಲ್ಲೇ ವಿರೋಧ ಇತ್ತು. ಹೀಗಾಗಿ ಸರ್ಕಾರದ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಒಕ್ಕಲಿಗ ವರ್ಸಸ್ ಸಿದ್ದರಾಮಯ್ಯ ವರ್ಸಸ್ ಲಿಂಗಾಯತ ಅನ್ನೋ ರೀತಿಯ ಪರಿಸ್ಥಿತಿ. ಯಾರೆಲ್ಲ ಇದರಲ್ಲೂ ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದವರಿಂದ
ಆಕ್ಷೇಪ ವ್ಯಕ್ತವಾಗಿತ್ತು. ಗಮನಿಸ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ನೀವು ಗಮನಿಸಿದ್ರಿ, ಒಕ್ಕಲಿಗ ಸಮುದಾಯ ಬರೆದ ಪತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹಿ ಕೂಡ ಇತ್ತು. ಹೀಗಾಗಿ ಜಾತಿ ಗಣತಿಯನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡೋದ್ರಲ್ಲಿ ಪ್ರಬಲವಾದ ವಿರೋಧ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಕೂಡ ಇತ್ತು. ಜೊತೆಗೆ ಲಿಂಗಾಯತ ಸಮುದಾಯ, ಅದರಲ್ಲೂ ವೀರಶೈವ ಲಿಂಗಾಯತ ಸಮುದಾಯದ ಪ್ರತಿನಿಧಿ ಹಾಗೆ ಹಿರಿಯ ನಾಯಕರು ಆಗಿರುವ ಶಾಮನೂರು ಶಿವಶಂಕರಪ್ಪನವರು ಡೇ ಒನ್ನಿಂದ ಈ ಜಾತಿ ಜನಗಣತಿಯ ವಿಚಾರ ಯಾವಾಗಿನಿಂದ ಚರ್ಚೆಗೆ ಒಳಪಡ್ತು, ಅದರಲ್ಲೂ ಇದಿನ್ನ ಅನುಷ್ಠಾನದ ಲೆವೆಲ್ಗೆ ಇಲ್ಲವೇ ಇಲ್ಲ, ಈ ವರದಿಯ ಅಂಶಗಳು ಲೀಕ್ ಆಯಿತು ಅನ್ನೋ ಸುದ್ದಿ ಬಂದ ದಿನದಿಂದಲೂ ಕೂಡ ಶಾಮನೂರ್ ಅವರ ಆಕ್ಷೇಪ ಇದ್ದೇ ಇತ್ತು. ಇದರ ಜೊತೆಯಲ್ಲಿ ಬ್ರಾಹ್ಮಣ ಸಮುದಾಯ ದಿನೇಶ್ ಗುಂಡೂರಾವ್ ಬಹಿರಂಗವಾಗಿ ನೇರಾನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಅನಿಸೋ ರೀತಿಯಲ್ಲಿ ಹೇಳಿಕೆ ನೀಡದೆ ಹೋದರೂ ಕೂಡ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗೋದು ಬೇಡ ಅನ್ನೋ ಕಾರಣಕ್ಕಾದರೂ ಆಗಿಂದಾಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪಂಚಮಸಾಲಿ ಸಮುದಾಯದ ಪ್ರತಿನಿಧಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರ್ಕಾರವನ್ನ ಟೀಕಿಸಲಿಲ್ಲ. ಈ ವರದಿಯನ್ನು ಅನುಷ್ಠಾನಕ್ಕೆ ತರೋ ಪ್ರಯತ್ನದ ಭಾಗವಾಗಿದ್ದಾಗ ಸರ್ಕಾರವನ್ನ ಸಿದ್ದರಾಮಯ್ಯನವರನ್ನ ಟೀಕಿಸಲಿಲ್ಲ. ಆದರೆ ಸಮುದಾಯದ ಧ್ವನಿಯಾಗಿ ನಾನು ಕೂಡ ಇದಕ್ಕೆ ವಿರುದ್ಧವಾಗಿ ನಿಲ್ತೇನೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಸೂಚಿಸಿದ್ರು. ಹಾಗೆ ಲಿಂಗಾಯತ ಸಮುದಾಯದ ಮತ್ತೋರ್ವ ಸಚಿವ ಎಂ ಬಿ ಪಾಟೀಲ್ ಅವರ ಆಕ್ಷೇಪ ಕೂಡ ಇದ್ದೇ ಇತ್ತು. ಪಂಚಮಸಾಲಿ ಲಿಂಗಾಯತ ಸಮುದಾಯದ ವಿನಯ್ ಕುಲಕರ್ಣಿ ಅವರ ಆಕ್ಷೇಪ ಕೂಡ ಇತ್ತು. ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಹಾಗೆ ಸಾದರ ಲಿಂಗಾಯತ ಸಮುದಾಯದ ಶಿವಗಂಗಾ ಬಸವರಾಜ್ ಇವರ ವಿರೋಧ ಕೂಡ ಇತ್ತು. ಇವರೆಲ್ಲರ ವಿರೋಧ ಇದ್ರೂ ಕೂಡ ಸಿದ್ದರಾಮಯ್ಯನವರು ಈ ವರದಿಯನ್ನ ಅನುಷ್ಠಾನ ಮಾಡೇ ಸಿದ್ಧ ಅನ್ನೋ ಹಠ ಹಿಡಿದಿದ್ರು ಅನ್ನೋದು ಜಗಜ್ಜಾಹೀರಾದ ವಿಚಾರ. ಆದರೆ ಹೈಕಮಾಂಡ್ನ ಆಜ್ಞೆಯ ಮುಂದೆ ಸಿದ್ದರಾಮಯ್ಯನವರು ತಲೆಬಾಗಿದಂತೆ ಕಾಣ್ತಾ ಇದೆ.